ಹಲೋ ನಮಸ್ಕಾರ ಫ್ರೆಂಡ್ಸ್. ಈ ಒಂದು ವ್ಲಾಗ್ಗೆ ವೆಲ್ಕಮ್. ಮೈಸೂರಲ್ಲಿ ಮೊದಲನೇ ಸಲ ಅಥವಾ ಇದು ಮೇ ಬಿ ಎರಡನೇ ಸಲ ಮಳೆ ಬಂತು. ತುಂಬ ಜೋರಾಗಿತ್ತು, ತುಂಬ ಗಾಳಿಯಿಂದ ಮಳೆ ಇತ್ತು. ಸೊ ಆವತ್ತು ಆಚೆ ಹೋಗೋಣ ಅಂತ ರೆಡಿಯಾಗಿದ್ದರೆ ಸಿಕ್ಕಾಪಟ್ಟೆ ಜೋರಾಗಿ ಮಳೆ ಬಂತು. ಹಾಗಾಗಿ ಮನೆಯಲ್ಲಿ ವಡೆ ಮಾಡೋಣ ಅಂತ ಹಿಟ್ಟೆಲ್ಲ ರೆಡಿ ಮಾಡಿಟ್ಟಿದ್ದೆ. ಸೊ ಬಿಸಿ ಬಿಸಿ ಲೆಮನ್ ಟೀ ಜೊತೆ ಉದ್ದಿನ ವಡೆ ರೆಡಿ ಮಾಡ್ತಾಯಿದ್ದೀನಿ. ಉದ್ದಿನ ವಡೆ ಮಾಡೋಕ್ಕೆ ಉದ್ದಿನ ಬೇಳೆನ ನೆನೆಸ್ಕೊಂಡು ಒಂದು 5 to 6 hours ನೆನೆಸಿ ಅದನ್ನ ರುಬ್ಬಿ ಒಂಚೂರು ಅಕ್ಕಿ ಹಿಟ್ಟು, ಕೊಬ್ಬರಿ, ಪೆಪ್ಪರ್ ಹಾಕಿ ಕೊತ್ತಂಬರಿ ಬೇಕಾದ್ರೆ ಹಾಕೋಬೋದು. ಹಾಕ್ಕೊಂಡು ಬಿಸಿ ಬಿಸಿ ಎಣ್ಣೆನಲ್ಲಿ ಕರೆದ್ರೆ ಈ ಥರ ಗರಿ ಗರಿ ಆಗಿರೋ ವಡೆ ರೆಡಿ ಆಗಿರುತ್ತೆ. ಹಾಗೆಯೇ ನಾವು ರೆಸಿನ್ ಆರ್ಟ್ನ ಟ್ರೈ ಮಾಡಿದ್ವಿ. ಈ ಕಿಟ್ನ ನಾನು ಲೋಕಲ್ ಮಾರ್ಕೆಟಿಂದ ತಂದಿದ್ದೆ. ಇದು 2 ಬಾಟಲ್ಸ್ ಇರುತ್ತೆ. ಅದ್ರ ಜೊತೆ ಒಂದು ಕ್ಲಿಯರ್ ರೆಸಿನ್ ಆ್ಯಂಡ್ ಹಾರ್ಡ್ನರ್ 2 ಜೊತೆಗಿರೋದು. ಸೊ ಅದನ್ನ 2:1 ರೇಷನಲ್ಲಿ ಮಿಕ್ಸ್ ಮಾಡಿ ಮೋಲ್ಡ್ಸ್ ಇರುತ್ತೆ, ಮೋಲ್ಡ್ಸಿಗೆ ಹಾಕ್ಬೋದು. ಹಾಗೆಯೇ ಮೋಲ್ಡ್ಸ್ಗೆ ನಾವು ಯಾವುದಾದ್ರೂ ಫ್ಲವರ್ಸ್ ಅಥವಾ ಏನಾದರೂ ಡೆಕೋರೇಟಿವ್ ಐಟಮ್ಸ್, ಗ್ಲಿಟರ್ಸ್ ಆ ಥರ ಏನಾದರೂ ಹಾಕ್ಬೋದು. ನಾವು ರಿಯಲ್ ಲೀಫ್ನ ಯೂಸ್ ಮಾಡಿ, ಎಲೆಗಳನ್ನ ಯೂಸ್ ಮಾಡಿ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ವಿ. ಮಿಕ್ಸ್ ಮಾಡಿ ಅದನ್ನ ಈ ಥರ ಮೋಲ್ಡಿಗೆ ಹಾಕ್ಬೋದು. ಇದು ವಿತಿನ್ 1 ಡೇನಲ್ಲಿ ಒಣಗುತ್ತೆ. ಹಾಗೆಯೇ ರೆಸಿನ್ ಆರ್ಟ್ ರೆಡಿ ಆಗುತ್ತೆ ಅಂತ ಇದು ಫಸ್ಟ್ ಟೈಮ್ ಮಾಡಿದ್ದು. ಸೊ ಟ್ರೈ ಮಾಡ್ತಾಯಿದ್ದೀವಿ. ಬನ್ನಿ ಹಾಗಾದರೆ ನೋಡೋಣ ಇದೇನಾಗುತ್ತೆ ಅಂತ. ತುಂಬ ಎಕ್ಸೈಟೆಡ್ ಆಗಿದ್ವಿ ನಾನು, ನನ್ನ ಮಗ. ಸೊ ಈಗ ಸಮ್ಮರ್ ವೆಕೇಷನ್ ಅಲ್ವಾ, ಏನಾದರೂ ಈ ಥರ ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ದೀವಿ. ನಾನು ಮಾಡ್ಬೋದು, ಅವನು ಮಾಡ್ಬೋದು ಅಂತ. ಸೊ ಫಸ್ಟು ಎಲೆನ ಒಂದು ಲೇಯರ್ ರೆಸಿನ್ನ ಹಾಕಿ ಒಂದು ಚಿಕ್ಕ ಚಿಕ್ಕ ಎಲೆನ, ಅಂದರೆ ಈ ಮೋಲ್ಡ್ ಸೈಜಿನ ಎಲೆನ ಇಡ್ತಾಯಿದ್ದೀನಿ. ಅದಕ್ಕೆ ಟಾಪಪ್ ಮಾಡೋ ಥರ ಮತ್ತು ಒಂಚೂರು ರೆಸಿನ್ ಮಿಕ್ಸ್ಚರ್ನ ಹಾಕಿ ಈ ಥರ ಇಡ್ತಾಯಿದ್ವಿ. ಇದಕ್ಕೆ ಬೇಕಂದರೆ ಕಲರ್ಸ್, ಗ್ಲಿಟರ್ಸ್ ಕೂಡ ಸಿಗುತ್ತೆ. ಅದನ್ನು ಕೂಡ ಹಾಕಿ ನಾವು ಒಂದು ಮಾಡಿದ್ವಿ. ಅದನ್ನು ಕೂಡ ಈ ವಿಡಿಯೋದಲ್ಲಿ ಮುಂದೆ ನೋಡ್ಬೋದು. ಚೆನ್ನಾಗಿರುತ್ತೆ ಅನಿಸುತ್ತೆ. ನೀವು ಕೂಡ ಇದರಿಂದ ಜ್ಯುವೆಲ್ರಿ ಮಾಡ್ಬೋದು. ಹಾಗೆಯೇ ಪೆಂಡೆಂಟ್ಸ್, ಇಯರಿಂಗ್ಸ್, ಬ್ರೇಸ್ಲೆಟ್ಸ್, ಈವನ್ ಕೋಸ್ಟರ್ಸ್, ಟೀ ಕೋಸ್ಟರ್ಸ್ ಎಲ್ಲ ಮಾಡ್ತಾರೆ. ಈಗ ತುಂಬ ಪಾಪ್ಯುಲರ್. ಹಾಗೆಯೇ ಕ್ಲಾಕ್ಸ್ ಎಲ್ಲ ನೋಡೋಣ. ನಮಗೇನಾದ್ರು ಇಷ್ಟ ಆಗಿ ಈ ಔಟ್ಕಮ್ ಚೆನ್ನಾಗಿ ಬಂತು ಅಂದರೆ ಮುಂದೆ ಅದನ್ನು ಕೂಡ ಟ್ರೈ ಮಾಡೋಣ. ಈಗ ನಾವು ಬರೀ ಮೋಲ್ಡ್ ಹಾಕಿ ತೆಗೆದಿದ್ದು ಈಗ. ಸೊ ಈ ಥರ ಹಾಕಿ ಅದನ್ನ 1 ಡೇ ಇಟ್ಟಿದ್ವಿ ನಾವು. ಏನು ಧೂಳು ಬೀಳದೇ ಇರೋವಂಥ ಜಾಗದಲ್ಲಿ ಇಟ್ಟರೆ ರೆಸಿನ್ ಮೋಲ್ಡ್ ತುಂಬಾ ಚೆನ್ನಾಗಿ ರೆಡಿ ಆಗುತ್ತೆ. ಕಲರ್ ಮಿಕ್ಸ್ ಮಾಡುವಾಗ ಕೂಡ ನಾವು ಇದೇ ಥರ ಮಿಕ್ಸ್ಚರ್ನ 2:1 ರೇಷನಲ್ಲಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಬೇಕಾಗಿದ್ದಂಥ ಕೆಲವೊಂದು ಕಲರ್ ಬಾಟಲ್ಸ್ ಕೂಡ ಸಿಗುತ್ತೆ. ಇದು ನಾನು ಮನಾರ್ಸ್ ಮಾರ್ಕೆಟಲ್ಲಿ ತೊಗೊಂಡಿದ್ದು. ಕಿಟ್ ಬೇಕು ಅಂದರೆ ಅವರೇ ಕೊಡ್ತಾರೆ. ಮೋಲ್ಡ್ಸ್ ನಾವೇ ಚೂಸ್ ಮಾಡ್ಕೋಬೋದು. ಹಾಗೆಯೇ ನಾನು ಇದೊಂದು ಶಂಖಪುಷ್ಪಿ ಹೂವನ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಒಂದಿನ ಇಟ್ಟ ಮೇಲೆ ಅದನ್ನು ನೆಕ್ಸ್ಟ್ ಡೇ ತುಂಬ ಎಕ್ಸೈಟೆಡ್ ಆಗಿದ್ವಿ ನಾವು ನೋಡೋಕ್ಕೆ ಹೇಗೆ ಬರುತ್ತೆ ಅಂತ. ಸೊ ನೀವು ನೋಡ್ಬೋದು, ತುಂಬ ಚೆನ್ನಾಗಿ ಬಂತು ಔಟ್ಕಮ್. ಸೊ ತುಂಬ ಕ್ಯೂಟಾಗಿ ಕಾಣ್ತಾಯಿತ್ತು. ಇದನ್ನ ಒಂದು ಪೆಂಡೆಂಟ್ ಮಾಡೋಣ ಅನ್ಕೋತಾ ಇದ್ದೀನಿ. ನಾನು ಮಾಡಿದಾಗ ಖಂಡಿತವಾಗಿ ಅದನ್ನ ಕೂಡ ತೋರಿಸ್ತೀನಿ. ಸೊ ಈ ಚಿಕ್ಕದ್ರಲ್ಲಿ ಇಯರಿಂಗ್ಸ್ ಮಾಡ್ಬೋದು ಅಂದ್ಕೋತಿದ್ದೀನಿ, ನೋಡೋಣ. ಹಾಗೆಯೇ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ನಾವು ಕುಕ್ರಳ್ಳಿ ಕೆರೆಗೆ ಹೋಗಿದ್ವಿ. ಸನ್ರೈಸ್ ನೋಡ್ತಾ ತುಂಬ ಚೆನ್ನಾಗಿತ್ತು. ಬ್ರೈಟ್ ಡೇ. ಹಾಗೆಯೇ ತುಂಬ ಮರಗಳು, ಬ್ರಾಂಚಸ್ಗಳೆಲ್ಲ ಬಿದ್ದಿತ್ತು. ಹಾಗೆ ಸ್ವಲ್ಪ ಹೂಗಳೆಲ್ಲ ತೊಗೊಂಡು ಈ ಒಂದು ಆಟನ ಆಡ್ತಿದ್ವಿ ನಾವು ಚಿಕ್ಕ ವಯಸ್ಸಲ್ಲಿ. ಅದನ್ನೇ ಜ್ಞಾಪಿಸ್ಕೊಳ್ತಾ ಇದ್ದೆ ನಾನು ಕೂಡ. ಕುಕ್ರಳ್ಳಿ ಕೆರೆ ಮೈಸೂರಲ್ಲಿ ತುಂಬಾ ಸುಂದರವಾಗಿದೆ. ಅದಕ್ಕೆ ಹತ್ತಿರ ತುಂಬ ಜನ ಜಾಗಿಂಗ್, ವಾಕಿಂಗ್ ಬರ್ತಾರೆ. ನಾವು ಕೂಡ ಹೋಗಿದ್ವಿ, ಯಾವಾಗಾದ್ರೂ ಹೋಗ್ತಿರ್ತೀವಿ. ನೈಸ್ ಪ್ಲೇಸ್ ಟು ಜಾಗ್ ಆ್ಯಂಡ್ ವಾಕ್. ತುಂಬ ಚೆನ್ನಾಗಿರೋ ಒಂದು ಕೆರೆ ಇದೆ. ಅದ್ರ ಸುತ್ತಲೂ ನಾವು ವಾಕ್ ಮಾಡ್ಬೋದು. ಬೆಂಗಳೂರಲ್ಲಿ ಸ್ಯಾಂಕಿ ಟ್ಯಾಂಕ್ ಎಲ್ಲ ಇದೆಯಲ್ಲ, ಆ ಥರ. ಹಾಗೆಯೇ ಅದಾದಮೇಲೆ ಪರಾಟ ಜಂಕ್ಷನ್ ಅಂತ ಒಂದು ಜಾಗದಲ್ಲಿ ನಾವು ಮ್ಯಾಂಗೋ ಮಸ್ತಾನಿನ ಟ್ರೈ ಮಾಡಿ ಸ್ವಲ್ಪ ಮನೆಗೆ ಗ್ರಾಸರೀಸ್ ಬೇಕಾಗಿತ್ತು. ಅದಕ್ಕೆ ನಾವು ಸ್ಮಾರ್ಟ್ ಬಜಾರ್ಗೆ ಹೋಗಿದ್ವಿ. ಅಲ್ಲಿ ಎಣ್ಣೆ, ಸ್ಟೇಷ್ನರೀಸು, ಡಬ್ಬಗಳು, ಇದ್ರ ಮೇಲೆಲ್ಲ ತುಂಬ ಆಫರ್ಸ್ ಇತ್ತು. ಈಗ ಸೇಲ್ ನಡೀತಿತ್ತು. ಹಾಗೆಯೇ ಕೆಲವೊಂದು ಕುಷನ್ಸ್ ತುಂಬ ಚೆನ್ನಾಗಿತ್ತು ಅನಿಸ್ತು ನನಗೆ ಬೇಕಾಗಿತ್ತು. ಸ್ವಲ್ಪ ತುಂಬಾ ದಿನ ಆಗಿತ್ತು ಹೊಸದು ಅಪ್ಡೇಟ್ ಮಾಡಿ. ಇದು ಕೋಕಿ ಪ್ರಿಂಟ್ಸ್ ಚೆನ್ನಾಗಿತ್ತು. ಹ್ಯಾಪಿ ಲಿವಿಂಗ್ ಅನ್ನೋ ಒಂದು ಬ್ರ್ಯಾಂಡಿಂದ. ಹಾಗೆಯೇ ಪಿಲ್ಲೋಸ್ ಕೂಡ ಚೇಂಜ್ ಮಾಡಬೇಕಿತ್ತು. ಪಿಲ್ಲೋಸ್ ತೊಗೊಂಡ್ವಿ. ಹಾಗೆಯೇ ಅವ್ರ ಬೆಡ್ಶೀಟ್ ರೇಂಜ್ ಕೂಡ ತುಂಬಾ ಇಷ್ಟ ಆಯಿತು ನನಗೆ. ಅದಲ್ಲದೆ ಸ್ಮಾರ್ಟ್ ಬಜಾರಲ್ಲಿ ಕುರ್ತಿಗಳು, ಸಮ್ಮರ್ ಕುರ್ತೀಸು ಕಲೆಕ್ಷನ್ ಚೆನ್ನಾಗಿತ್ತು ಅಂತ ಅನಿಸ್ತು ಈ ಸಲ. ಸೊ ಅಷ್ಟೆಲ್ಲ ತೊಗೊಂಡು ಮನೆಗೆ ಬಂದಮೇಲೆ ಸಾಯಂಕಾಲ ಒಂದು ಸ್ಕೂಲಲ್ಲಿ ಒಂದು ಭರತನಾಟ್ಯಮ್ದು ಒಂದು ಕಲಾ ಉತ್ಸವ ಅಂತ ಮಾಡಿದರು. ಸೊ ಅಲ್ಲಿ ಹೋಗಿ ತುಂಬ ಚೆನ್ನಾಗಿರೋ ಒಂದು ಭರತನಾಟ್ಯನ ನೋಡಿ ಈ ದಿನನ ಎಂಜಾಯ್ ಮಾಡಿದ್ವಿ. ಸೊ ಭರತನಾಟ್ಯ ಮಕ್ಕಳು ತುಂಬಾ ಚೆನ್ನಾಗಿ ಮಾಡಿದರು. ಬೇರೆ ಬೇರೆ ದೇವ್ರನ್ನ
ರೆಪ್ರೆಸೆಂಟ್ ಮಾಡೋ ಥರ ಪರ್ಫಾರ್ಮೆನ್ಸಸ್ ಇತ್ತು. ಖುಷಿ ಆಯಿತು ನೋಡಿ. ತುಂಬ ಬ್ರೈಟ್ ಆ್ಯಂಡ್ ಕಲರ್ಫುಲ್ ಈ ಥರ ಕಾಸ್ಟ್ಯೂಮ್ಸ್ ನೋಡೋಕ್ಕೆ ನಂಗೆ ತುಂಬಾ ಇಷ್ಟ. ಚಿಕ್ಕ ವಯಸ್ಸಲ್ಲಿ ಕಲಿಬೇಕಂತ ಆಸೆ ಇತ್ತು, ಬಟ್ ಈಗ ನೋಡಿನೇ ತುಂಬಾ ಖುಷಿ ಆಗುತ್ತೆ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬಾಯ್ ಬಾಯ್.